ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇಂದು ನಾವು ಪರಿಚಯವನ್ನು ಮಾಡಿಸುತ್ತಿರುವಂತಹ ಹುಡುಗಿಯ ಹೆಸರು ಶಿಲ್ಪಾ ಅಂತ. ವಯಸ್ಸು 34 ವರ್ಷ. ಇವರು ಬಳ್ಳಾರಿಯಿಂದ ಬಂದವರು, ಆದರೆ ಈಗ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿಯನ್ನು ಮಾಡ್ತಿದ್ದಾರೆ. ಶಾಂತ, ಧೈರ್ಯಶಾಲಿ ಹಾಗೂ ಹೊಣೆಗಾರಿಕೆಯಿಂದ ಇರುವಂತಹ ಮಹಿಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ, ನನ್ನ ಮಗುವನ್ನು ತನ್ನ ಮಗುವಂತೆ ನೋಡಿಕೊಳ್ಳುವ, ನನಗೆ ಗೌರವವನ್ನು ಕೊಡುವ, ಮಮತೆಯಿಂದ ನಿಲ್ಲುವ ಸಂಗಾತಿ ಬೇಕು ಎಂದು ಬಯಸುತ್ತಿದ್ದಾರೆ. ಕಾಸು ಸ್ಟೇಟಸ್ ಮುಖ್ಯವಲ್ಲ, ಬದಲಿಗೆ ಒಳ್ಳೆಯ ಹೃದಯ ಇರಬೇಕು. ಇಂಥವರು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ತಾಯಿ ತಂದೆ ಇಬ್ಬರು ಹಳ್ಳಿಯಲ್ಲಿದ್ದಾರೆ. ಒಬ್ಬ ತಂಗಿ ಮದುವೆಯಾದ ಮೇಲೆ ತನ್ನ ಕುಟುಂಬದಲ್ಲಿ ಸುಖವಾಗಿದ್ದಾಳೆ. ಕುಟುಂಬದಿಂದ ಶಿಲ್ಪಾ ಅಕ್ಕಗೆ ತುಂಬ ಬೆಂಬಲ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಕುಟುಂಬ ಇರುವಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡೋದಾದರೆ, ಇವರು ತುಂಬ ಮಮತೆ, ಕಾಳಜಿ, ನಿಷ್ಠೆ ಇರುವವರು. ಕುಕ್ಕಿಂಗ್, ಟೀಚಿಂಗ್, ಮಕ್ಕಳಿಗೆ ಸಹಾಯವನ್ನು ಮಾಡುವುದು ಇವರ ಮುಖ್ಯ ಹವ್ಯಾಸವಾಗಿದೆ. ಯಾವ ಕಷ್ಟ ಬಂದರೂ ಶಾಂತವಾಗಿ ಎದುರಿಸುತ್ತಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಅವರ ಗಂಡ 4 ವರ್ಷಗಳ ಹಿಂದೆ ರೋಡ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರು. ಆ ಸಮಯದಲ್ಲಿ ಅವರ ಮಗು ಕೇವಲ 2 ವರ್ಷದವನು. ಆಘಾತದಿಂದ ಹೊರಬರಲು ವರ್ಷಗಳೇ ಬೇಕಾಯಿತು. ಸಮಾಜದ ಮಾತು, ಒಂಟಿತನ ಎಲ್ಲವನ್ನ ತಾಳಿಕೊಂಡು ಮುಂದೆ ಬಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಅವಳು ಹೇಳುವಂತಹ ಮಾತು, ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಬದುಕೋದು ಮಾತ್ರವಲ್ಲ, ಅದು ಒಬ್ಬರೊಬ್ಬರು ಗೌರವಿಸುವುದು, ಮಕ್ಕಳಿಗೆ ಪ್ರೀತಿಯನ್ನು ಕೊಡುವುದು, ನನಗೆ ಮತ್ತೆ ಒಂದು ಕುಟುಂಬ ಬೇಕು ಎಂದು ಕೂಡ ಇವರು ಬಯಸುತ್ತಿದ್ದಾರೆ. ಅದಕ್ಕಾಗಿ ಇವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಶಿಲ್ಪಾ ಅಕ್ಕವರ ಹೃದಯದ ಮಾತು ಏನೆಂದರೆ, ಯಾರಿಗಾದರೂ ಎಷ್ಟು ನಿಜವಾಗಿಯೂ ನಾನು ಹಿಡಿಸಿದರೆ ನನ್ನ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳೋದು ಇಷ್ಟವಿದ್ದರೆ ಬನ್ನಿ, ನಾನು ನನ್ನ ಹೃದಯ, ನನ್ನ ಪ್ರೀತಿ, ನನ್ನ ಮಗುವನ್ನು ಹಂಚಿಕೊಳ್ಳಲು ಸಿದ್ಧಳಿದ್ದೇನೆ ಎಂದು ಕೂಡ ಶಿಲ್ಪಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಜವಾಗಿಯೂ ಯಾರಿಗಾದರೂ ಶಿಲ್ಪಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಿಲ್ಪಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.